ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಮಡಕಿ ಕಾಳು ಪಲ್ಯ ಹಂಗೆ ಅವ್ರಿ ಕಾಳು ಪಲ್ಯನ ಯಾವ ರೀತಿ ಮಾಡೋದು ಸಂಕ್ರಮಣದ ಹಬ್ಬದೊಳಗೆ ಮಾಡ್ತಕ್ಕಂಥ ವಿಶೇಷವಾದ ಪಲ್ಯಗಳನ್ನ ತೋರಿಸ್ಕೊಡಕತ್ತೀನಿ. ಸೊ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಸೊ ಈ ಪಲ್ಯಗಳು ಸಜ್ಜಿ ರೊಟ್ಟಿಗೆ ಅಂತೂ ಭಾರಿ ಮಸ್ತ್ ಇರುತ್ತೆ ನೋಡಿರಿ. ಸೊ ಚಪಾತಿ ರೊಟ್ಟಿ ಅನ್ನ ಜೊತೆ ಎಲ್ಲನೂ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಮೊದಲೇದಾಗಿ ನಾನಿಲ್ಲಿ ಮಡಕಿನ ನೆನೆ ಹಾಕಿ ಇಟ್ಕೊಂಡಿದ್ದೆ. ಸೊ ಒಂದು 2 ದಿನಕ್ಕೆ ಇಷ್ಟು ಮೊಳಕೆ ಬಂದಿದ್ದು ನೋಡಿರಿ. ಸೊ ಕಾಳನ್ನ ಕ್ಲೀನಾಗಿ ಹಸನು ಮಾಡ್ಕೊಂಡ್ಬಿಟ್ಟು ನೀವು ನೀರು ಹಾಕಿ ನೆನೆ ಇಟ್ಟಿರಿ ಅಂದ್ರೆ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಬಸ್ಕೊಂಡು ಒಂದು 3 ದಿನ ಹಿಂಗೆ ಮುಚ್ಚಿಟ್ಬಿಟ್ರೆ ಒಂದು 2 ರಿಂದ 3 ದಿನ ಇಷ್ಟು ಚೆನ್ನಾಗಿ ಮೊಳಕೆ ಬಂದಿರ್ತಾವೆ. ಸೊ ಈ ಕಡೆ ಹಸಿ ಖಾರದ ಹಿಂಡಿನ ರೆಡಿ ಮಾಡ್ಕೊಳತ್ತೀನಿ ಖಾರಕ್ಕೆ. ನಾನಿಲ್ಲಿ ಒಂದು ಹಿಡಿಯಷ್ಟು ಹಸಿ ಮೆಣಸಿನ್ಕಾಯಿನ ತೊಗೊಂಡು ತೆಗೆದುಬಿಟ್ಟು ತೊಗೊಂಡಿದ್ದೀನಿ. ಸೊ ಈಗ ಸ್ವಲ್ಪ ಬಿಸಿಯಾಗಿ ಹುರ್ಕೊಳ್ತಿದ್ದಂಗೆ ಸ್ವಲ್ಪ 1 ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿರಿ, ಅಲ್ಲಿವರೆಗೂ ಸ್ವಲ್ಪ ನೀವು ಫ್ರೈನ ಮಾಡಿಕೊಳ್ರಿ. ಸೊ ಈ ರೀತಿ ಹಸಿ ಖಾರದ ಹಿಂಡಿ ಹಾಕಿ ಪಲ್ಯಗಳು ಮಾಡೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ರುಚಿಯಾಗಿ ಕೂಡ ಇರುತ್ತೆ ನೋಡಿರಿ. ಸೊ ಇವಾಗ ಅದು ಮಿಕ್ಸಿ ಜಾರಿಗೆ ಹಾಕ್ಕೊಂಡೇನಿ. ಹಾಗೆ ನಾನು 3 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಉಪ್ಪು, ಹಾಗೆ 1 ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ಳಾಕತ್ತೀನಿ. ಉಪ್ಪು ಅಂದರೆ 1 ಚಮಚದಷ್ಟು ಸಾಕಾಗುತ್ತೆ ನೋಡಿರಿ. ಸೊ ಈ ರೀತಿ ತರಿಯಾಗಿ ಸ್ವಲ್ಪ ರುಬ್ಕೊಳ್ರಿ. ನೋಡಕತ್ತಿರಲ್ಲ ಈ ರೀತಿ ನಾನು ರುಬ್ಬಿ ಹಸಿ ಖಾರ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಕನಿಷ್ಠ ಪಕ್ಷ 1 ವಾರ ಆದರೂ ನೀವು ಇಟ್ಕೋಬೋದು, ಫ್ರಿಜ್ಜಲ್ಲಾದರೆ ಒಂದು 10 ದಿನ ಅದನ್ನು ಇಟ್ಕೋಬೋದು ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಸೊ ಪಲ್ಯಗಳಿಗೆ ಫ್ರೆಶ್ ಆಗಿ ಅರೆದು ಹಾಕೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಈ ಕಡೆ ಒಗ್ಗರಣೆಗೆ ನಾನು ಒಂದು ಬಾಳಿಗೆಯಲ್ಲಿ 3 ರಿಂದ 4 ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು 1 ಚಮಚದಷ್ಟು ಸಾಸಿವೆ ಹಾಕೊಂಡು ಚಟಪಟ ಸಿಡಿಸಿದ್ದಂಗೆ ಒಂದು ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಾಕತ್ತೀನಿ. ಹಂಗೆ ಒಂದು ಸ್ವಲ್ಪ ಕರಿಬೇವು ಹೆಸರು ಹಾಕ್ಕೊಳ್ಳಾಕತ್ತೀನಿ ನೋಡಿರಿ. ಸೊ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಆಗಲಿ, ಹಸಿ ವಾಸನೆ ಹೋಗ್ತಿದ್ದಂಗೆ ನಾನು 1 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ಳಾಕತ್ತೀನಿ ನೋಡಿರಿ. ಸೊ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಸ್ವಲ್ಪ ಎಣ್ಣೆ ಒಳಗೆ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ನನ್ನ ಯೂಟ್ಯೂಬ್ ಚಾನಲ್ದಲ್ಲಿ ನಾನು ಸಜ್ಜಿ ರೊಟ್ಟಿ ಮತ್ತು ಶೇಂಗಾ ಹೋಳಿಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಸಂಕ್ರಮಣದ ವಿಶೇಷವಾಗಿ ಯಾರೆಲ್ಲ ನೋಡ್ಕೊಂಡು ಬಂದಿಲ್ಲ ಪ್ಲೀಸ್ ದಯವಿಟ್ಟು ನೋಡಿರಿ. ಇವಾಗ ಇದಕ್ಕೆ ನಾನು 1 ಚಮಚದಷ್ಟು ಅರಿಶಿನ ಪುಡಿ, ಹಾಗೆ 1 ಚಮಚದಷ್ಟು ಹವೀಜ್ ಪುಡಿ ಹಾಕ್ಕೊಳತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳಕತ್ತೀನಿ ನೋಡಿರಿ. ಸೊ ಇಷ್ಟು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಸೊ ಈ ಪಲ್ಯಕ್ಕೆ ನೀರು ಭಾಳ ಅಂದ್ರೆ ಭಾಳ ಕಡಿಮೆ ಹಾಕಿ ಹವೆ ಒಳಗೆ ಉಗಿ ಒಳಗೆ ಸ್ವಲ್ಪ ಬೇಯಿಸಾಕತ್ತೀನಿ. ಸೊ ಹಾಗಾಗಿ ಈ ಪಲ್ಯನ ನೀವು ಬೇಗ ಹಾಳಾಗಂಗಿಲ್ಲ ನೋಡಿರಿ. ಸೊ ಹಾಗಾಗಿ ಇವಾಗ ಹಸಿ ಖಾರದ ಹಿಂಡಿ ಏನು ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಹಾಕ್ಕೊಳ್ಳಾಕತ್ತೀನಿ. ಅದಿಷ್ಟು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಈ ರೀತಿ ಆಯಿಲಲ್ಲಿ ಬಿಡ್ಬೇಕು ನೋಡಿರಿ. ಸೊ ಈ ಕಡೆ ಮಡಕೆ ಕಡೆ ನೆನೆ ಹಾಕಿ ಇಟ್ಟಿದ್ವಲ್ಲ ನಾವು ಮೊಳಕೆ ಬಂದಿದ್ದು, ಅದನ್ನು ಸ್ವಲ್ಪ ತೊಳೆದು ತಕ್ಕೊಂಡು ಇದನ್ನ ಹೊರಗಡೆ ಹಾಕ್ಕೊಳ್ಳಾಕತ್ತೀನಿ. ಸೊ ಹೊರಗಡೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ನೀವು ಮಿಕ್ಸ್ ಕೊಡ್ರಿ, ಮಸಾಲೆ ಎಲ್ಲ ಹೊಂದ್ಕೋಬೇಕು ನೋಡಿರಿ, ಖಾರ ಉಪ್ಪು ಕಾಳಿಗೆ. ಸೊ ಅಲ್ಲಿವರೆಗೂ ಸ್ವಲ್ಪ ಚಂದಾಗ ಮಿಕ್ಸ್ ಕೊಟ್ರಿ ಅಂತಂದ್ರೆ ಇವಾಗ ನೋಡಿರಿ ನಾನು ಭಾಳ ಕಡಿಮೆ ಅಂದರೆ ಕಡಿಮೆ ನೀರು ಹಾಕ್ಕೊಳ್ಳಾಕತ್ತೀನಿ, ಜಾಸ್ತಿ ನೀರು ಹಾಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ. ಇದು ಒಂದು ಸ್ಟೀಮ್ ಒಳಗೆ ಬೇಯಿಸ್ಕೊಳ್ಬೇಕಾಗತ್ತೆ ನೀವು, ಹಾಗಾಗಿ. ಸೊ ನೋಡಿದ್ರಲ್ಲ ಇಷ್ಟೇ ಒಂದು ಅರ್ಧ ಕಪ್ನಷ್ಟು ನೀರು ಅಷ್ಟೇ ಹಾಕ್ಕೊಂಡಿದ್ದೀನಿ ನಾನು, ಜಾಸ್ತಿ ಎಲ್ಲ. ಇವಾಗ ಇಷ್ಟು ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರಲ್ಲ ಇದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿಕ್ಯಾರ ಇದು ಸ್ವಲ್ಪ 2 ರಿಂದ 3 ನಿಮಿಷ ಕುದ್ರೆ ಸಾಕಾಗತ್ತೆ ನೋಡಿರಿ. ಸೊ ಇವಾಗ ನೋಡಿರಿ, ಇವಾಗ ಅದೇ ನೀರೇನು ಹಾಕಿದ್ವಲ್ಲ, ಸೊ ಆ ನೀರು ಸ್ವಲ್ಪ ಅಟ್ಸೈತಿ, ಇದ್ರೊಳಗಡೆ ಕಾಳು ಬೆಂದೈತಿ. ಲಾಸ್ಟಿಗೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳಕತ್ತೀನಿ. ಸೊ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರಿ ಅಂತಂದ್ರೆ ಈ ಪಲ್ಯದ ಮುಗಿತು ನೋಡಿರಿ, ರೆಡಿ ಆಯಿತು ಪಲ್ಯ. ಸೊ ನೋಡಕತ್ತಿಲ್ಲ, ಇದು ಸಜ್ಜಿ ರೊಟ್ಟಿಗಂದ್ರೂ ಭಾರಿ ಮಸ್ತ್ ಇರುತ್ತೆ. ಸೊ ಇದು ಸಂಕ್ರಮಣದ ಹಬ್ಬದೊಳಗೆ ಈ ಪಲ್ಯನ ಮಾಡ್ಕೊಂಡು ತಿಂತೀವಿ, ಭಾರಿ ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ಚಪಾತಿ ರೊಟ್ಟಿ ಅನ್ನಕ್ಕಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈ ಮಡಕೆ ಕಾಳು ಪಲ್ಯ ನೋಡಿರಿ, ಮಡಕೆ ಕಾಳು ಪಲ್ಯ. ಸೊ ನೋಡತ್ತಿರಲ್ಲ ಇದು ತುಂಬ ಚೆನ್ನಾಗಿರುತ್ತೆ, ಮೊಸರು ಜೊತೆಗೂ ಹಾಕೊಂಡು ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನೋಡಿದ್ರಲ್ಲ ಮಡಕೆ ಕಾಳು ಪಲ್ಯನ ಹೆಂಗೆ ಮಾಡೋದು ಅಂತ ನೋಡ್ಕೊಂಬಂದಿರಿ. ಹಂಗೆ ನಾನಿವಾಗ ಅವ್ರಿಕಾಳು ಪಲ್ಯನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿರಿ. ಸೊ ಸಂಕ್ರಮಣ ಹಬ್ಬದಾಗಂತೂ ಅವ್ರಿಕಾಳು ಪಲ್ಯ ಇರಲೇಬೇಕು. ಸೊ ಅವ್ರಿಕಾಳನ್ನ ನಾನು ಬಿಡಿಸಿಟ್ಕೊಂಡಿದ್ದು ಒಂದು ಗ್ಲಾಸ್ನಷ್ಟು ನೀರು ಹಾಕಿ ಅವ್ರಿಕಾಳನ್ನ ಮೊದಲೇ ನಾನು ಕುದಿಸಿಟ್ಕೊಂಡಿದ್ದೀನಿ. ಸೊ ಇವಾಗ ಒಗ್ಗರಣೆಗೆ ಒಂದು 3 ರಿಂದ 4 ಚಮಚದಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಕರಿಬೇವು ಹಾಕಿ 2 ಚಟಾಪಟ ಅಂತ ಸಿಡಿಸಿದ್ದಂಗೆ ನಾನು ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಒಂದು ದೊಡ್ಡ ಸೈಜಿನ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ಕೊಳ್ಳತ್ತೀನಿ ಸಣ್ಣಗೆ. ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆಲೆ ಫ್ರೈ ಆಗ್ತಾ ಇರಬೇಕು ನೋಡಿರಿ. ಸ್ವಲ್ಪ ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗಲಿ ಅಂತಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ 1 ಚಮಚದಷ್ಟು ಅರಿಶಿನ ಪುಡಿ, 1 ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಟೊಮೆಟೊನ ಕಟ್ ಮಾಡಿದ್ದು ಹಾಕ್ಕೊಳ್ಳೋದು ಸಣ್ಣಗೆ. ಸೊ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ನೀವು ಮಿಕ್ಸ್ ಕೊಟ್ಟು ರಂಡಿ ಟೊಮೆಟೊ ಬೇಗ ಮೆತ್ತಗಾಗತ್ತೆ ಅರಿಶಿನ ಮತ್ತು ಉಪ್ಪೊಳಗೆ. ಸೊ ನೋಡತ್ತಿರಲ್ಲ ಇವಾಗ ಖಾರ ಹಾಕ್ಕೊಳ್ಳಾಕತ್ತೀನಿ ರುಚಿಗೆ ತಕ್ಕಷ್ಟು.
ಒಂದು 2 ಚಮಚದಷ್ಟು ನಾನು ಖಾರದ ಪುಡಿ ಹಾಕ್ಕೊಳಕತ್ತೀನಿ ನೋಡಿರಿ. ಸೊ ನೀವು ನಾನಿಲ್ಲಿ ಮಸಾಲೆ ಖಾರ ಹಾಕ್ಕೊಂಡಿದ್ದೀನಿ. ಸೊ ನೀವು ನಾರ್ಮಲ್ ಖಾರ ಪುಡಿ ಹಾಕ್ಕೋಬೋದು. ನೋಡತ್ತಿರಲ್ಲ ಈ ರೀತಿ ಆಯಿಲ್ ಬಿಡ್ಬೇಕು ನೋಡಿರಿ. ಹೆಜ್ಜಿಗೆಲ್ಲ ಹೆಂಗೆ ಏನೇನು ನೆನೆಸ್ಬೇಕು. ಸೊ ಇವಾಗ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಅವ್ರಿಕಾಳನ್ನ ಇದ್ರೊಳಗಡೆ ಹಾಕ್ಕೊಂಡು ಕ್ಯಾರೋ ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಕೊಡಬೇಕಾಗತ್ತೆ ನೋಡಿರಿ. ಸೊ ಪೂರ್ತಿ ಎಲ್ಲನೂ ಸ್ವಲ್ಪ ಸೌಟಿಂದ ಮಿಕ್ಸ್ ಮಾಡ್ಕೊಳ್ರಿ. ಮಾಡ್ಕೊಂಡು ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ನಾನು ಇದಕ್ಕೆ ಏನು ಹಾಕತ್ತೀನಪ್ಪ ಅಂತಾರೆ ಚಟ್ನಿ ಪುಡಿಗಳನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಅಂತ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಕತ್ತಿರಲ್ಲ ಈ ರೀತಿ ಸ್ವಲ್ಪ ಇದು ಬೆಂತ ಇದ್ದಂಗೆ ನಾನು ಇದಕ್ಕೆ ಒಂದು 2 ಚಮಚದಷ್ಟು ಶೇಂಗಾ ಪುಡಿ ಹಾಕ್ಕೊಳಕತ್ತೀನಿ. ಹಂಗೆ 1 ಚಮಚದಷ್ಟು ಗುರಳ್ ಪುಡಿ ಹಾಕ್ಕೊಳಕತ್ತೀನಿ ನೋಡಿರಿ. ಸೊ ನೋಡಕತ್ತಿರಲ್ಲ ಶೇಂಗಾನ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದು ನೋಡಿರಿ. ಸ್ವಲ್ಪ ಖಾರದ ಪುಡಿ ಉಪ್ಪು ಹಾಕಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ನಾನು. ಸೊ ಇವಾಗ ಇದನ್ನಷ್ಟು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಕಪ್ನಷ್ಟು ನೀರು ಹಾಕ್ಕೊಂಡ್ಬಿಟ್ಟು ನೀವು ಕುದಿಸ್ಕೊಂಡ್ರಂತ್ರ ಒಂದು 2 ನಿಮಿಷ ತುಂಬ ಚೆನ್ನಾಗಿ ಅನಿಸುತ್ತೆ. ಗ್ರೇವಿ ಬೇಕಂದರೆ ಗ್ರೇವಿ ಕೂಡ ಬರುತ್ತೆ. ನಿಮ್ಮ ಪೂರಿ ಮತ್ತು ಚಪಾತಿ ರೊಟ್ಟಿ ಅನ್ನಕ್ಕಂದ್ರೂ ತುಂಬ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಸ್ವಲ್ಪ ರಸ ಇಟ್ಕೊಂಡ್ರಂದ್ರೆ ನೀರು ಹಾಕೊಂಡು ಇಟ್ಕೊಂಡ್ರಂದ್ರೆ ಅನ್ನದ ಜೊತೆಗೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ನೋಡಿರಿ. ಸೊ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡತ್ತಿರಲ್ಲ ಈ ರೀತಿ ಹಿಂಗೆ ಸ್ವಲ್ಪ ಕುದಿ ಬರಲಿ. ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿ ನಾವು ಕುದಿಸ್ಕೊಳ್ಳೋಣಂತ. ಸೊ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಂತ. ಸೊ ನೋಡತ್ತಿರಲ್ಲ ಸಣ್ಣದಾಗಿ ಕಟ್ ಮಾಡಿದ್ದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು 2 ನಿಮಿಷ ನೀವು ಕುದಿಸ್ಕೊಂಡ್ರಂದ್ರೆ ಈ ರೀತಿ ಆಯಿಲ್ ಬಿಡೋಕೆ ಸ್ಟಾರ್ಟ್ ಆಗತ್ತೆ ನೋಡಿರಿ. ಬಿಡ್ತಂತಂದ್ರೆ ಇವಾಗ ಈ ಪಲ್ಯ ರೆಡಿ ಆಗೈತಿ, ಅವ್ರಿಕಾಳು ಪಲ್ಯ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ರೊಟ್ಟಿ ಚಪಾತಿ ಅನ್ನಕ್ಕಂತೂ ಭಾರಿ ಮಸ್ತ್ ಇರುತ್ತೆ. ಹಂಗೆ ಈ ಸಂಕ್ರಮಣದ ಹಬ್ಬದೊಳಗೆ ಈ ಅವ್ರಿಕಾಳು ಪಲ್ಯನ ಮಾಡ್ಕೊಂಡು ತಿಂದ್ರಿ. ಈ ಸೀಸನ್ದೆಲ್ಲ ಸೀಸನ್ ಒಳಗೆ ಬರ್ತಕ್ಕಂಥದ್ದನ್ನು ಅವ್ರಿಕಾಳನ್ನ ಮಿಸ್ ಮಾಡಿದೆ ನೀವು ಈ ರೀತಿ ಪಲ್ಯನ ಮನ್ಯಾಗ ಮಾಡ್ಕೊಂಡು ತಿಂದು ನೋಡಿರಿ. ಭಾರಿ ಚೆನ್ನಾಗಿರುತ್ತೆ. ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ತೋರ್ಸಾತೀನಂತ. ಸೊ ನೋಡಿದ್ರಲ್ಲ ಈ ರೀತಿ ನಾನು ಅವ್ರಿಕಾಳು ಪಲ್ಯನ ಹೆಂಗೆ ಮಾಡೋದಂತ ತೋರಿಸಿನಂತ. ಸೊ ನೀವು ಈ ಅವ್ರಿಕಾಳು ಪಲ್ಯ ಮತ್ತು ಮಡಕೆ ಕಾಳು ಪಲ್ಯನ ಈ ಸಂಕ್ರಮಣದ ಹಬ್ಬದೊಳಗೆ ಮಾಡ್ಕೊಂಡು ತಿನ್ನಿರಿ. ಹಂಗೆ ನೀವು ಮರಿದನ ನಮ್ಮ ಚಾನಲ್ನ ನೋಡ್ತಾ ಇರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಇದು ಸಂಕ್ರಮಣದ ಹಬ್ಬದೊಳಗೆ ನಾನು ಮಾಡುವಂಥ ವಿಶೇಷವಾದಂಥ ಪಲ್ಯಗಳನ್ನ ತೋರಿಸಿದ್ದೀನಿ. ಸೊ ಹಂಗೆ ನಿಮ್ಗೆ ಯಾವ ಥರ ಅಡುಗೆ ಬೇಕು ನೋಡಿರಿ, ಅದನ್ನು ನನಗೆ ಹೇಳ್ರಿ, ಕಾಮೆಂಟ್ ಮೂಲಕ ತಿಳಿಸ್ರಿ, ನಾನು ನಿಮ್ಗೆ ಮಾಡಿ ತೋರಿಸ್ತೀನಂತ. ಸೊ ನೋಡಾತಿರಲ್ಲ ಸಜ್ಜಿ ರೊಟ್ಟಿ ಜೊತೆಗೆ ನಾನು ಈ ಪಲ್ಯನ ಸರ್ವ್ ಮಾಡ್ಕೊಳಕತ್ತೀನಿ. ಈ ಮಡಕೆ ಕಾಳು ಪಲ್ಯ ಹಂಗೆ ಮತ್ತು ಅವ್ರಿಕಾಳು ಪಲ್ಯನ. ಸೊ ಈ ಸಂಕ್ರಮಣದೊಳಗೆ ಭೋಗಿ ಹಬ್ಬದೊಳಗೆ ಈ ರೀತಿ ನಮ್ಮ ಕಡೆ ಕೊಡ್ತಾರೆ ನೋಡಿರಿ. ಸೊ ನೋಡಕತ್ತಿರಲ್ಲ ಈ ರೀತಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮತ್ತೆ ಯಾಕೆ ತಡ ಮಾಡ್ತೀರಿ, ನೀವು ಈ ಪಲ್ಯನ ಈ ಹಬ್ಬದೊಳಗೆ ಮಾಡ್ಕೊಂಡು ತಿನ್ನಿರಿ. ಹಂಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕೆ ಹೋಗಬೇಡ್ರಿ. ಹಂಗೆ ನೀವು ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡ್ತಾ ಇರಿ, ಹಂಗೆ ನೀವು ನಮ್ಮ ಸಪೋರ್ಟ್ ಮಾಡ್ತಾಯಿರಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಂತ್ರಿ. ನಮಸ್ಕಾರ ರೀ. ಅಲ್ಲಿವರೆಗೂ ನೀವು ನಾ ತೋರಿಸಿದಂಥ ಅಡುಗೆನ ಮನ್ಯಾಗ ಮಾಡ್ಕೊಂಡು ತಿಂದು ನೋಡ್ರಿ.